ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ 2024 ಕ್ವಶನ್ ಪೇಪರ್ ಅಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಸೊ ನಾನು ಯಾವ್ಯಾವ ತರ ಕ್ವಶನ್ಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ 100% ಅದೇ ತರ ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ. ಸೆಕ್ಷನ್ ಬಿ ಮಾತ್ರನೇ ಬರ್ತಕ್ಕಂಥದ್ದು. ನೋಡಿ ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ, ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ಹರೀಶ್ ಈಸ್ 1,50,000. ನೋಡಿ ಈ 1,50,000 ಏನಪ್ಪಾ, ದಿಸ್ ಇಸ್ ಟ್ಯಾಕ್ಸ್ ಲಯಬಿಲಿಟಿ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿನ ಕೊಟ್ಟಿದ್ದಾರೆ. ಸೊ ನಾನು ಒಂದು ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡಿದ್ದೆ, ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿಲ್ಲ, ಇನ್ಕಮ್ಸ್ ಅನ್ನ ಕೊಟ್ಟಿದ್ರು. ನಾವು ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಟ್ಯಾಕ್ಸ್ ಲಯಬಿಲಿಟಿನ ನಾವೇ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಬಟ್ ಈ ಕ್ವಶನ್ಸ್ ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ಹರೀಶ್ 1,50,000 ಅವರೇ ಕೊಟ್ಟಿದ್ದಾರೆ ಫಾರ್ ದಿ ಅಸೆಸ್ಮೆಂಟ್ ಇಯರ್ 22-23ಗೆ. ಕ್ಯಾಲ್ಕುಲೇಟ್ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಫಾರ್ ದಿ ಫಿನಾನ್ಷಿಯಲ್ ಇಯರ್ 22-23ಗೆ ಸಂಬಂಧಪಟ್ಟಂತ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೋಡಿ ಕ್ವಶನ್ಸ್ ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಮಾಡಬಹುದು ಇನ್ಸ್ಟಾಲ್ಮೆಂಟ್ ವೈಸ್. ಬಟ್ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನಿಮಗೆ ಡ್ಯೂ ಡೇಟ್ ಗೊತ್ತಿರಬೇಕು. ಡ್ಯೂ ಡೇಟ್ಸ್ ಫಾರ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್. ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್. ಸೊ ಇದು ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಮಾಡಬಹುದು. ಏನಪ್ಪಾ ಡ್ಯೂ ಡೇಟ್ ಹೇಳುತ್ತೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ಗೆ, ಯಾವುದೆಲ್ಲ ಡ್ಯೂ ಡೇಟ್ ಅಂದ್ರೆ ಈ 4 ಡೇಟ್ ನಿಮಗೆ ಗೊತ್ತಿರಬೇಕು. ದಟ್ ಈಸ್ ಫಸ್ಟ್ ಒನ್ ಬಂದು ಆನ್ ಆರ್ ಬಿಫೋರ್ 15 ಜೂನ್ 15% ಡ್ಯೂ ಡೇಟ್ ಇರ್ತಕ್ಕಂಥದ್ದು. ಸೊ ಆನ್ ಆರ್ ಬಿಫೋರ್ 15 ಜೂನು 15% ಅನ್ನ ಕೊಟ್ಟಿರಬೇಕು ಮೊದಲನೇ ಇನ್ಸ್ಟಾಲ್ಮೆಂಟ್. ಎರಡನೇದು ಬಂದು ಆನ್ ಆರ್ ಬಿಫೋರ್ 15 ಸೆಪ್ಟೆಂಬರ್ ಅಲ್ಲಿ 45% ಇನ್ಸ್ಟಾಲ್ಮೆಂಟ್ ಅನ್ನ ಪೇಮೆಂಟ್ ಮಾಡಬೇಕು. ಅಂಡ್ ಥರ್ಡ್ ಬಂದು ಆನ್ ಆರ್ ಬಿಫೋರ್ 15 ಡಿಸೆಂಬರ್ 75% ಕೊಡಬೇಕು. ಆನ್ ಆರ್ ಬಿಫೋರ್ 15th ಮಾರ್ಚ್ 100% ಅನ್ನ ಕೊಡಬೇಕಾಗುತ್ತೆ. ಇದು ಡ್ಯೂ ಡೇಟ್ ಇರ್ತಕ್ಕಂಥದ್ದು. ಈ ಡ್ಯೂ ಡೇಟ್ಗೆ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಕೊಡಬೇಕಾಗುತ್ತೆ. ದಿಸ್ ದ ಡ್ಯೂ ಡೇಟ್ ಬರೀರಿ ಅಂತ ಹೇಳ್ಬಿಟ್ಟು 2 ಮಂತ್ಸ್ ಅಲ್ಲಿ ಬೇಕಾದ್ರೆ ಕೇಳ್ಬೋದು. ಈ 4 ಪಾಯಿಂಟ್ ಗೊತ್ತಿರಲಿ. ಆನ್ ಆರ್ ಬಿಫೋರ್ 15 ಜೂನ್ 15%, ಆನ್ ಆರ್ ಬಿಫೋರ್ 15 ಸೆಪ್ಟೆಂಬರ್ 45%, ಆನ್ ಆರ್ ಬಿಫೋರ್ 15 ಡಿಸೆಂಬರ್ 75%, ಆನ್ ಆರ್ ಬಿಫೋರ್ 15 ಮಾರ್ಚ್ 100% ಇರ್ತಕ್ಕಂಥದ್ದು. ಇದು ಡ್ಯೂ ಡೇಟ್. ಈ ಡ್ಯೂ ಡೇಟ್ಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್. ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಆಯಾ ಒಂದೊಂದು ಡ್ಯೂ ಡೇಟ್ಗೆ ನಾವು ಅಡ್ವಾನ್ಸ್, ಸೊ ಒಂದೊಂದು ಡ್ಯೂ ಡೇಟ್ಗೂ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಕೊಡಬೇಕು. ಸೊ ಈಗ 4 ನನ್ನ ಹತ್ರ ಡ್ಯೂ ಡೇಟ್ ಇರ್ತಕ್ಕಂಥದ್ದು 4. ಸೊ 4 ಕೂಡ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಈಗ ಫಸ್ಟ್ ನೋಡಿ ಆನ್ ಆರ್ ಬಿಫೋರ್ 15 ಜೂನ್ 15% ಕೊಡಬೇಕು. 15% ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಅವರೇ ಕೊಟ್ಟಿದ್ದಾರೆ. ಎಷ್ಟು? 1,50,000 ಕೊಟ್ಟಿದ್ದಾರಲ್ವಾ. ಈ 1,50,000 ಮೇಲೆ ಈ 1,50,000 ಏನಿದೆ 1,50,000 ಮೇಲೆ ನಾವು 15% ಟ್ಯಾಕ್ಸ್ ಅನ್ನ ಕೊಡಬೇಕು. ದಟ್ ಈಸ್ ಫಸ್ಟ್ ಒನ್ ಡ್ಯೂ ಡೇಟ್ ಇರ್ತಕ್ಕಂಥ 1,50,000 ಮೇಲೆ 15% ಅನ್ನ ಕೊಡಬೇಕು. ಕೊಟ್ರೆ ನಮಗೆ ಮೊದಲನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ 22,500. ಸೊ ಮೊದಲನೇ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಇರುತ್ತೆ. ಇದು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಫಾರ್ ಫಸ್ಟ್ ಇನ್ಸ್ಟಾಲ್ಮೆಂಟ್ 22,500. 15% ಆನ್ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಕೊಡಬೇಕು. ದೆನ್ ಎರಡನೇ ಇನ್ಸ್ಟಾಲ್ಮೆಂಟ್ ಬಂದು ಆನ್ ಆರ್ ಬಿಫೋರ್ 15 ಸೆಪ್ಟೆಂಬರ್ ಅಲ್ಲಿ 45% ಕೊಡಬೇಕು. ಯಾವ್ದ್ರ ಮೇಲೆ 45% ಅಂದ್ರೆ ನೋಡಿ, ಸೇಮ್ ನಮ್ಮ ಟ್ಯಾಕ್ಸ್ ಲಯಬಿಲಿಟಿ ಇರೋದು 1,50,000. ಇದ್ರ ಮೇಲೆ ನಾವು 45% ಅನ್ನ ಕೊಡ್ಬೇಕಂತ ಹೇಳಿದ್ರೆ ಫುಲ್ 45% ಕೊಡಬೇಡಿ, ಬರೀ 30% ಮಾತ್ರ ಕೊಡಿ. ಏನಕ್ಕೆ ಅಂದ್ರೆ ನೋಡಿ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಟೋಟಲ್ ಇರೋದು 45%. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಆಲ್ರೆಡಿ 15% ಕೊಟ್ಟಿರ್ತೀವಿ. ಸೊ ಹಾಗಾಗಿ 15% ಏನ್ ಕೊಟ್ಟಿರ್ತೀವಿ, ಈ 45% ಅಲ್ಲಿ 15% ಅನ್ನ ಮೈನಸ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ 30% ಬರುತ್ತೆ. ಹಾಗಾಗಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ 30% ಅನ್ನ ಕೊಡಬೇಕಾಗತ್ತೆ. ಸೊ 1,50,000 ಇದೆ, ಇದ್ರ ಮೇಲೆ 30% ಮಾಡಿದ್ರೆ ನನಗೆ ಸೆಕೆಂಡ್ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಬಂದು 45,000 ಸಿಗುತ್ತೆ. ಇದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನ ಮಾಡ್ತಕ್ಕಂಥದ್ದು. ದೆನ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಬಂದ್ರೆ
ಆನ್ ಆರ್ ಬಿಫೋರ್ 15 ಡಿಸೆಂಬರ್ 75% ಕೊಡಬೇಕು. ಸೇಮ್ ಯಾವ್ದ್ರ ಮೇಲೆ 75% ಅಪ್ಪ ಅಂದ್ರೆ ನನ್ನ ಹತ್ರ ಟ್ಯಾಕ್ಸ್ ಲಾಬಿಲಿಟಿ ಇರೋದು 1,50,000 ಇದೆ. ಇದ್ರ ಮೇಲೆ ನಾವು 75% ಕೊಡಬೇಕಂದ್ರೆ ಇಲ್ಲ, ಓನ್ಲಿ 30% ಮಾತ್ರನೇ ಕೊಡಿ. ಏನಕ್ಕೆ ಅಂದ್ರೆ ನೋಡಿ, ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇರೋದು ಎಷ್ಟಪ್ಪ, 75% ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇದೆ. ಬಟ್ ನಾನು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಆಲ್ರೆಡಿ 45% ಕೊಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನೀವು 75% ಮೈನಸ್ 45% ಮಾಡ್ಕೊಂಡ್ರೆ ಇನ್ನ 30% ಮಾತ್ರನೇ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಬೇಕಾಗುತ್ತೆ. ಸೊ 30% ಇನ್ಸ್ಟಾಲ್ಮೆಂಟ್ ಅನ್ನ ಮಾಡಿದ್ರೆ ನಿಮಗೆ ಆಸ್ ಇಟ್ ಈಸ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ 45,000 ನಿಮಗೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಸಿಗುತ್ತೆ. ಇದು ಥರ್ಡ್ ಇನ್ಸ್ಟಾಲ್ಮೆಂಟ್. ಅಂಡ್ ಲಾಸ್ಟ್ ಬಂದು ಆನ್ ಆರ್ ಬಿಫೋರ್ 15 ಮಾರ್ಚ್ 100% ಕೊಡಬೇಕು. ಸೊ ಯಾವ್ದ್ರ ಮೇಲೆ ಕೊಡಬೇಕಪ್ಪ ಅಂದ್ರೆ ನನ್ನ ಟ್ಯಾಕ್ಸ್ ಲ್ಯಾಬಿಲಿಟಿ ಇರೋದು 1,50,000 ಇದೆ. ಈ 1,50,000 ಮೇಲೆ 100% ಕೊಡಬೇಕಂದ್ರೆ ಇಲ್ಲ, ಬರೀ 25% ಮಾತ್ರನೇ ಕೊಡಬೇಕು. ಏನಕ್ಕೆ ಅಂದ್ರೆ 100% ಫೋರ್ತ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇದೆ, ಮೈನಸ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ 75% ಇದೆ, ಮೈನಸ್ ಮಾಡ್ಕೊಳ್ಳಿ. ಸೊ ಮೈನಸ್ ಮಾಡ್ಕೊಂಡ್ರೆ ನಿಮಗೆ 1,50,000 ಇಂಟು 25% ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 37,500 ನಿಮಗೆ ಸಿಗತ್ತೆ. ಇದು ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಅನ್ನ ಪೇಮೆಂಟ್ ಅನ್ನ ಮಾಡ್ತಕ್ಕಂಥ ವಿಧಾನ. ಸೊ ಈ ತರ ನೀವು 4 ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಈ ಡ್ಯೂ ಡೇಟ್ ಮೇಲೆ ಕೊಡಬೇಕು. ಮೊದಲನೇ ಡ್ಯೂ ಡೇಟ್ 15% ಕೊಡಿ. ಎರಡನೇ ಡ್ಯೂ ಡೇಟ್ ಅಲ್ಲಿ 45% ಇದೆ, ಬಟ್ 45 ಅಲ್ಲಿ ಮೈನಸ್ 15% ಫಸ್ಟ್ ಇನ್ಸ್ಟಾಲ್ಮೆಂಟ್ ನ ಮೈನಸ್ ಮಾಡಿಕೊಂಡು 30% ಕೊಡಿ. ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ 75% ಇದೆ, ಅದರಲ್ಲಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 45% ನ ಮೈನಸ್ ಮಾಡಿಕೊಂಡು ಕೊಡಿ. ಅಂಡ್ ಫೋರ್ತ್ ಇನ್ಸ್ಟಾಲ್ಮೆಂಟ್ 100% ಇದೆ, ಮೈನಸ್ ಥರ್ಡ್ ಇನ್ಸ್ಟಾಲ್ಮೆಂಟ್ 75% ನ ಮೈನಸ್ ಮಾಡಿಕೊಂಡು ಕೊಟ್ರೆ ಸೊ ನಿಮಗೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗೆ ಸಿಗುತ್ತೆ. ಸೊ ಈಗ ಟೋಟಲ್ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ಈ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಟೋಟಲ್ ಮಾಡಿದ್ರೆ ಎಷ್ಟಿರುತ್ತಪ್ಪ ಅಂದ್ರೆ 1,50,000 ನಿಮಗೆ ಟೋಟಲ್ ಸಿಗುತ್ತೆ. ನಿಮ್ಮ ಟ್ಯಾಕ್ಸ್ ಲ್ಯಾಬಿಲಿಟಿ ಎಷ್ಟು ಇರುತ್ತೋ ಅಷ್ಟನ್ನು ಕೂಡ ನೀವು ಇಲ್ಲಿ ಅಲೋಕೇಟ್ ಅನ್ನ ಮಾಡಿರ್ತೀರಾ. ಸೊ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, 1,50,000 ಬರಬೇಕು. ಸೊ ಮಿಸ್ಟೇಕ್ ಇದೆ ಅಂದ್ರೆ ನೀವು ಟೋಟಲ್ ಮಾಡಿದಾಗ ಮಿಸ್ಟೇಕ್ ಬರ್ತಾ ಇದೆ ಅಂದ್ರೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಅರ್ಥ. ಓಕೆ, ಸೊ ಇದು ಆನ್ಸರ್ ಇರ್ತಕ್ಕಂಥದ್ದು. ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಇದು ಡೈರೆಕ್ಟ್ ಆಗಿ ಟ್ಯಾಕ್ಸ್ ಲಯಬಿಲಿಟಿ ಅಂತಾನೆ ಕೊಟ್ರೆ ಡೈರೆಕ್ಟ್ ಆಗಿ ನೀವು ಇದನ್ನ ಮಾಡಬಹುದು. ಡ್ಯೂ ಡೇಟ್ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನೀವು ಇದನ್ನ ಬರೀಬಹುದು. ಬಟ್ ನಾನು ಡ್ಯೂ ಡೇಟ್ ಗೊತ್ತಿರಲಿ ಅಂತ ಫಸ್ಟ್ ಡ್ಯೂ ಡೇಟ್ ಹಾಕ್ಬಿಟ್ಟು ಆಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.